ಪ್ರಿಯಾಂಕ್ ಖರ್ಗೆಗೆ ಡೋಂಟ್ ಕೇರ್ ಎನ್ನದ ಆರ್ಎಸ್ಎಸ್ ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದಂತ ಆರ್ಎಸ್ಎಸ್ ಈಗಾಗಲೇ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಪ್ರತಿ ಬಾರಿ ಸಂಘಟನೆಯ ವಿರುದ್ಧ ಕಿಡಿಯನ್ನ ಕಾರ್ತಾ ಇರುವಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಆರ್ಎಸ್ಎಸ್ ಬೆಳಗಾವಿಗೆ ಎಂಟ್ರಿ ಕೊಟ್ಟ ಮೋಹನ್ ಭಾಗವತ್ ಶಕ್ತಿ ಪ್ರದರ್ಶನಕ್ಕೆ ನಿಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೋಹನ್ ಭಾಗವತ್ ನೇತೃತ್ವದಲ್ಲಿ 3 ದಿನಗಳ ರಾಷ್ಟ್ರೀಯ ಬೈಠಕ್. ಖರ್ಗೆ ಪತ್ರದ ವಿವಾದದ ಬೆನ್ನಲ್ಲೇ ಭಾಗವತ್ ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಜುಲೈ 10ರಿಂದ 12ರವರೆಗೆ 3 ದಿನ ರಾಷ್ಟ್ರೀಯ ಬೈಠಕ್. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಡೋಂಟ್ ಕೇರ್ ಅಂತ ಇದೆ. ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದಂತ ಆರ್ಎಸ್ಎಸ್ ಮೋಹನ್ ಭಾಗವತ್ ಕೂಡ ಬೆಳಗಾವಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಶಕ್ತಿ ಪ್ರದರ್ಶನಕ್ಕೆ ನಿಂತಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೋಹನ್ ಭಾಗವತ್ ನೇತೃತ್ವದಲ್ಲಿ 3 ದಿನಗಳ ರಾಷ್ಟ್ರೀಯ ಬೈಠಕ್ ನಡೆಯುತ್ತೆ. ಖರ್ಗೆ ಪತ್ರದ ವಿವಾದದ ಬೆನ್ನಲ್ಲೇ ಭಾಗವತ್ ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಆರ್ಎಸ್ಎಸ್ ವಿರುದ್ಧ ಕಿಡಿಯನ್ನ ಕಾರಿರುವಂತಹ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ, ರಿಜಿಸ್ಟರ್ ಆಗಬೇಕು, ಕಾನೂನಿನ ಅಡಿಯಲ್ಲಿರಬೇಕು, ಯಾಕೆ ಅದು ಕಾನೂನಿನ ಅಡಿಯಲ್ಲಿರಬಾರ್ದು, ಯಾಕೆ ರಿಜಿಸ್ಟ್ರೇಷನ್ ಆಗಬಾರ್ದು, ನಾವೇನು ಕೇಳ್ತಾ ಇದ್ದೀವಿ ರಿಜಿಸ್ಟರ್ ಆಗಲಿ ಅಂತ ಕೇಳ್ತಾ ಇದ್ದೀವಿ. ಬಟ್ ಯಾಕೆ ಇವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ದೇಶಾದ್ಯಂತದ ಪ್ರಮುಖ ಸಂಘಟನಾ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ ಈ ಬೈಠಕ್ನಲ್ಲಿ. ಆರ್ಎಸ್ಎಸ್ ಬ್ಯಾನ್ಗೆ ತೋಳೆರಿಸಿಕೊಂಡು ನಿಂತಂತ ಪ್ರಿಯಾಂಕ್ ಖರ್ಗೆ ರಿಜಿಸ್ಟರ್ ಮಾಡಿಸುವಂತೆ ದುಂಬಾಲು ಬಿದ್ದ ಗೃಹ ಮಂತ್ರಿ. ಆದರೆ ಕರ್ನಾಟಕದಲ್ಲೇ ಅಬ್ಬರಿಸಲು ಸಜ್ಜಾಗಿದೆ ಆರ್ಎಸ್ಎಸ್. ಸಂಘಟನೆ ವಿಸ್ತರಣೆಗೆ ಪಣ ತೊಟ್ಟಂತ ಮೋಹನ್ ಭಾಗವತ್ ಜುಲೈ 10ರಿಂದ 12ರವರೆಗೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ವಾರ್ಷಿಕ ಸಭೆ. ಆರ್ಎಸ್ಎಸ್ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಮಾರ್ಚ್ನಲ್ಲಿ ಹರಿಯಾಣದ ಸಮಾಲ್ಕಾದಲ್ಲಿ ನಡೆದಿದ್ದ ಸಭೆ. ಈಗ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ವಾರ್ಷಿಕ ಸಭೆ ಆಯೋಜನೆಯಾಗಿದೆ. ಎಲ್ಲ ಹಂತದ ಪ್ರಚಾರಕರು ಕಾರ್ಯಕರ್ತರು ಕೂಡ ಭಾಗಿ. ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಮಹತ್ವದ ಚರ್ಚೆ. ದೇಶಾದ್ಯಂತದ ಪ್ರಮುಖ ಸಂಘಟನೆಕಾರರು ಕೂಡ ಭಾಗಿಯಾಗ್ತಾರೆ. ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೋಳೆರಿಸಿಕೊಂಡು ನಿಂತಂತ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ರಿಜಿಸ್ಟರ್ ಮಾಡಿಸಲೇಬೇಕು ಆರ್ಎಸ್ಎಸ್ನ ಅನ್ನುವಂಥ ನಿಟ್ಟಿನಲ್ಲಿ ಪತ್ರ ಬರೆದು ಅದಕ್ಕೆ ಟಾಂಗನ್ನು ಕೊಟ್ಟು ಯಾಕೆ ರಿಜಿಸ್ಟರ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನನ್ನು ಮಾಡಿ ಪ್ರಶ್ನೆ ಮಾಡಿ ಇದೀಗ ಜುಲೈ 10ರಿಂದ 12ರವರೆಗೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ನ ಬೈಠಕ್ ನಡೆಯುತ್ತೆ. ಮೋಹನ್ ಭಾಗವತ್ ಕೂಡ ಬೆಳಗಾವಿಗೆ ಎಂಟ್ರಿ ಕೊಡಲಿದ್ದಾರೆ. 10ರಿಂದ 12 ತಾರೀಕು ಅಂದರೆ 3 ದಿನಗಳವರೆಗೆ ನಡೆಯುತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಸತತವಾಗಿ ನಾವು ಗಮನಿಸಿದ್ವಿ, ಅಂದರೆ ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟನ್ನು ಕೊಡುವಂಥದ್ದು, ಭೂತ ದೆವ್ವ ಅಂತ ಹೇಳುವಂಥದ್ದು, ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ರು. ಇನ್ನು ಆರ್ಎಸ್ಎಸ್ ಒಂದು ಹಾವಿದ್ದಂತೆ, ಏನು ನಮಾಜ್ ಮಾಡುವಾಗ ಹಾವು ಬಂದರೆ ಏನು ಮಾಡ್ತೀರಾ, ಹೊಡೆದಾಕ್ತೀರಾ, ಹೀಗೆ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಬಂದಂಥ ಪ್ರಿಯಾಂಕ್ ಖರ್ಗೆ ಈ ಬಾರಿ ಗೃಹ ಸಚಿವರಾದ ಮೇಲೆ ಕೂಡ ಆರ್ಎಸ್ಎಸ್ನ ರಿಜಿಸ್ಟರ್ ಮಾಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟು ಅದ್ರ ಬಗ್ಗೆ ಪತ್ರವನ್ನು ಬರೆದು ಅದನ್ನು ರವಾನಿಸಿ ಈ ರೀತಿಯಾಗೆಲ್ಲ ಮಾಡಿದ್ರು ಕೂಡ ಆರ್ಎಸ್ಎಸ್ ಇದೀಗ ಪ್ರತಿಭಟನೆಗೆ ಮುಂದಾಗಿದೆ. ಅಂದರೆ ಬೆಳಗಾವಿಯಲ್ಲಿ 3 ದಿನಗಳ ಕಾಲ 10ರಿಂದ 12ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಹಲವಾರು ಸಂಘಟನೆಕಾರರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ.